ಮಸ್ತ್ ಪಕ್ಕಿ ಬಿಜಾಪುರ ಸ್ಟೈಲ್ದಾಗ ಖಾರ ಖಾರ ಇರ್ತಕ್ಕಂಥ ಚುರುಮುರಿಯನ್ನು ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ಇವತ್ತು. ಈ ಚುರುಮುರಿ ಮನೆಯೊಳಗೆ ಇದ್ರೆ ಸಾಕ್ರಿ, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಮತ್ತು ಯಾರಾದರೂ ಗೆಸ್ಟ್ ಮನೆಗೆ ಬಂದ್ರೆ ಈ ಚುರುಮುರಿ ಜೊತೆ 4 ಬಜ್ಜಿ ಮಾಡಿಕೊಟ್ರೆ ಸಾಕು ನೋಡ್ರಿ, ಗೆಸ್ಟ್ ಅಂತೂ ನಿಮ್ಮ ಮನೆಗೆ ಪಿದಾ ಆಗಿ ಹೋಗ್ತಾರೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮತ್ತು ಮಾರ್ನಿಂಗ್ ಉಪ್ಪಿಟ್ಟು ಜೊತೆ ನಮ್ಮ ಉತ್ತರ ಕರ್ನಾಟಕದಾಗಂತೂ ಕಂಪಲ್ಸರಿ ಈ ಚುರುಮುರಿ ಚೂಡ ಇದ್ದೇ ಇರ್ತೈತ್ರಿ. ಹಂಗೆ ಮದ್ವೆ ಒಳಗಂತೂ ಕಂಪಲ್ಸರಿಯಾಗಿ ಈ ಚುರುಮುರಿ ಚೂಡ ಅಂತೂ ಮಾಡೇ ಇರ್ತಾರ್ರಿ. ಹಾಗಾಗಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ಲಾಗಿ ನೋಡಿ. ಇವಾಗ ನೋಡ್ರಿ, ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೆ ಶೇಂಗಾವನ್ನು ಹಾಕ್ಕೊಂಡಿದ್ದೀನಿ. ಶೇಂಗಾ ನೀವು ಎಷ್ಟು ಹಾಕ್ಕೋತೀರಿ ಅಷ್ಟು ಚೆನ್ನಾಗಿರ್ತೈತಿ ನೋಡ್ರಿ ಚುರುಮುರಿ ಚೂಡ. ಪ್ರತಿಯೊಂದು ಬೈಟ್ ಒಳಗೆ ಒಂದು ಶೇಂಗಾ ಸಿಕ್ಕರೆ ಸಾಕ್ರಿ, ಚುರುಮುರಿ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿಬಿಡ್ತೈತಿ. ಸೊ ಹಾಗಾಗಿ ಶೇಂಗಾನ ಜಾಸ್ತಿ ಹಾಕೋರಿ. ಶೇಂಗಾ ಎಲ್ಲ ಹುರಿದಿಟ್ಕೊಂಡ್ಮೇಲತ್ತ ಸ್ವಲ್ಪ ಪುಟಾಣಿ ಕೂಡ ಹುರ್ಕೋಬೇಕಾಗ್ತೈತ್ರಿ. ನಾನು ನೋಡ್ರಿ ಇವಾಗ ಶೇಂಗಾ ಎಲ್ಲ ಹುರ್ಕೊಂಡಿದ್ದೀನಿ. ಈ ರೀತಿ ಕಲರ್ ಬರುವವರೆಗೂ ಶೇಂಗಾನ ಮೀಡಿಯಮ್ ಒಳಗೆ, ಗ್ಯಾಸ್ನ ಮೀಡಿಯಮ್ ಒಳಗೆ ಇಟ್ಟು ನೀವು ಹುರ್ಕೋಬೇಕ್ರಿ. ಚಟಪಟ ಚಟಪಟ ಅಂತ ಸೌಂಡ್ ಬರ್ಬೇಕು. ಇವಾಗ ಎಲ್ಲನೂ ನಾನು ತಗೊಂಡು ಒಂದು ಪ್ಲೇಟ್ ಒಳಗೆ ಇಟ್ಕೊಳಕತ್ತೀನಿ. ಈಗ ಅದೇ ಎಣ್ಣೆ ಒಳಗೆ ನಾವು ನೆಕ್ಸ್ಟ್ ಪುಟಾಣಿಯನ್ನು ಹಾಕ್ಕೋಬೇಕಾಗ್ತೈತ್ರಿ. ಚುರುಮುರಿ ಅಂದ್ರೆ ಸಾಕ್ರಿ, ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾರ್ನಿಂಗ್ ಉಪ್ಪಿಟ್ಟು ಜೊತೆ ಮತ್ತು ಅವಲಕ್ಕಿ ಜೊತೆ ಎಲ್ಲ ಹಾಕ್ಕೊಂಡು ತಿಂತಾರೆ. ಹಾಗೆ ಈವ್ನಿಂಗ್ 4 ಬಜ್ಜಿ ಮಾಡ್ಕೊಂಡು ಒಂದು ಪ್ಲೇಟ್ ಚುರುಮುರಿ ತಿಂದ್ರೆ ಸಾಕ್ರಿ, ಮಸ್ತ್ ಮಕ್ಕಿ ಹೊಟ್ಟಿನ ತುಂಬಿ ಹೋಗ್ತೈತಿ ನೋಡ್ರಿ. ಇವಾಗ ನೋಡಿ ಅದಕ್ಕೆ ರೀ ಪುಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಮತ್ತು ನೀವೆಲ್ಲ ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ನೋಡ್ರಿ ಪುಟಾಣಿ ಹಾಕ್ಕೊಂಡು ಅದಕ್ಕೆ ಜಜ್ಜಿ ಇಟ್ಕೊಂಡಿರ್ತಕ್ಕಂಥ ಹಸಿ ಕರಿಬೇವು ಮತ್ತು ಹಸಿ ಅಂದರೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ಕಿಪ್ ಆಗೈತಿ ವಿಡಿಯೋ. ಅರಿಶಿನ ಪುಡಿ ಮತ್ತು ಖಾರದ ಪುಡಿ, ಹಂಗೆ ಸ್ವಲ್ಪ ಜೀರಿಗೆ, ಸಾಸಿವೆನ ಎಲ್ಲ ಹಾಕ್ಕೊಂಡು ಇವಾಗ ಮಸ್ತ್ ಪಕ್ಕಿ ಮಸಾಲೆನ ರೆಡಿ ಮಾಡ್ಕೊಂಡೇನ್ರಿ. ಇವಾಗ ಅದಕ್ಕೆ ಚುರುಮುರಿ ಒಳಗೆ ಹಾಕಿ ಮಿಕ್ಸ್ ಮಾಡೋಣಂತ. ನೋಡ್ರಿ ನಾನಿಲ್ಲಿ 1-2 ಸೇರು ಆಗೋಟ್ಟು ಚುರುಮುರಿ ತೊಗೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಮಸಾಲೆನ ಇದ್ರೊಳಗೆ ಹಾಕಿ ಒಂದು ಮಿಕ್ಸ್ ಕೊಡ್ಬೇಕ್ರಿ. ಯಾವ ರೀತಿ ಮಿಕ್ಸ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ ಮೊದಲಿಗೆ ಹುರಿದಿಟ್ಕೊಂಡಿರ್ತಕ್ಕಂಥ ಶೇಂಗಾನು ಇದ್ರೊಳಗೆ ಹಾಕಿ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಖಾರ ಒಂದು ಸ್ವಲ್ಪ ಜಾಸ್ತಿ ಅನಿಸಿದ್ರೆ ಮ್ಯಾಗ ನೀವು ಸಕ್ಕರೆ ಪುಡಿಯನ್ನು ಸ್ವಲ್ಪ ಹಾಕ್ಕೋಬೇಕ್ರಿ. ಇವಾಗ ನೋಡ್ರಿ ಎಲ್ಲನೂ ಚೆಂದಂಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ ನಾನು. ಎಲ್ಲ ಚುರುಮುರಿಗೂ ನಮ್ಮ ಮಸಾಲೆ ಏನಿರ್ತೈತಲ್ಲ ಅದೆಲ್ಲ ಕಡೆನೂ ಹತ್ಕೋಬೇಕಾಗ್ತೈತ್ರಿ. ಸೊ ಹಾಗಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ. ಇವಾಗ ನೋಡ್ರಿ ಸಕ್ಕರೆ ಪುಡಿನ ಮ್ಯಾಗ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಸಕ್ಕರೆ ಪುಡಿ ಹಾಕ್ಕೊಂಡು ಮತ್ತೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ಚಮಚದ ಸಹಾಯದಿಂದನೂ ನೀವು ಮಿಕ್ಸ್ ಮಾಡ್ಬೋದು, ಇಲ್ಲ ಕೈದ ಸಹಾಯದಿಂದನೂ ಮಿಕ್ಸ್ ಮಾಡ್ಬೋದು ರೀ. ನೋಡ್ರಿ ಇವಾಗ ಖಾರ ಖಾರ ಇರ್ತಕ್ಕಂಥ ನಮ್ಮ ಮಸ್ತ್ ಪಕ್ಕಿ ಚುರುಮುರಿ ಚೂಡ ರೆಡಿ ಆಗ್ಯಾವ ನೋಡ್ರಿ. ಈ ಚುರುಮುರಿ ಚೂಡಾನ ನೀವು ಯಾವುದೇ ಗೆಸ್ಟ್ ಬಂದರು ಮತ್ತು ನಿಮ್ಮ ಮನೆಗೆ ಯಾರೇ ಬಂದ್ರೂ ಈ ಚುರುಮುರಿ ಜೊತೆಗೆ 4 ಪೀಸ್ ಬಜ್ಜಿ ಮಾಡಿಕೊಟ್ರೆ ಸಾಕ್ರಿ, ನಿಮ್ಮ ಗೆಸ್ಟ್ ಅಂತೂ ನಿಮ್ಮನ್ನು ಮರ್ತ ಬಿಡಂಗಿಲ್ಲ ರೀ. ಅಷ್ಟು ರುಚಿಯಾಗಿರ್ತಾವೆ, ಖಾರ ಖಾರ ಆಗಿರ್ತಾವೆ. ಸೊ ಹಾಗಾಗಿ ಒಂದು ಸಲ ಆದರೂ ನೀವು ಕೂಡ ಟ್ರೈ ಮಾಡಿರಿ. ಮತ್ತು ಈ ಚುರುಮುರಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೋಡ್ರಿ ಎಷ್ಟು ಟೇಸ್ಟಿಯಾಗಿ ಕುರುಮ್ ಅಂಥೇಳಿ ಇಂಥ ಮಳೆಗಾಲದಾಗಂತೂ ತಿನ್ನಕ್ಕಂತೂ ಸೂಪರ್ ಅಂತಲೇ ಹೇಳ್ಬೋದು ರೀ. ಹಾಗಾಗಿ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ವಾರ ಪೂರ್ತಿ ಎಲ್ಲ ಈ ಚುರುಮುರಿಯನ್ನು ತಿನ್ಬೋದು ರೀ. ಅದರೊಳಗಂತೂ ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿದಿನ ಈ ಚುರುಮುರಿ ಇದ್ದೇ ಇರ್ಬೇಕು ರೀ. ಯಾಕಂದ್ರೆ ಪ್ರತಿಯೊಂದು ನಾಷ್ಟಕ್ಕೂ ಚುರುಮುರಿಯನ್ನು ಯೂಸ್ ಮಾಡ್ತಾರೆ ರೀ ನಮ್ಮ ಸೈಡ. ಸೊ ಹಾಗಾಗಿ ಪ್ರತಿಯೊಬ್ಬರ ಮನೆಯೊಳಗೂ ಈ ಚುರುಮುರಿ ಇದ್ದೇ ಇರ್ತಾವೆ ನೋಡ್ರಿ. ನಿಮ್ಮ ಮನ್ಯಾಗೂ ಈ ರೀತಿ ಚುರುಮುರಿ ಮಾಡ್ತಾಯಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಆಲ್, ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.